ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ಪ್ರೊಸೀಜರ್ ಏನಿದೆ ಅದಕ್ಕೆ ಚಾಲನೆಯನ್ನ ಕೊಟ್ಟಿದೆ. ಮೊದಲ ಹಂತವಾಗಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಇಲ್ಲಿ ಹಳೆ ಮೈಸೂರು ಭಾಗದ ಹಿಡಿತಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಧ್ಯೆ ಫೈಟ್ ಶುರುವಾಗಿದೆ. ಅಭ್ಯರ್ಥಿಗಳ ಆಯ್ಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಡಿಸಿಎಂ ಮಧ್ಯೆ ಪೈಪೋಟಿ ಆರಂಭ ಆಗಿದೆ. ಒಂದಿಷ್ಟು ಕ್ಷೇತ್ರಗಳಲ್ಲಿ ನನಗೆ ಬೇಕಾದವರು ಅಭ್ಯರ್ಥಿಯಾಗಬೇಕು ಅಂತ ಸಿಎಂ, ಇಲ್ಲ ನಾನು ಹೇಳಿದವರು ಆಗಬೇಕು ಅಂತ ಡಿಸಿಎಂ. ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಪರ ಸಿಎಂ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಡಿಕೆ ಶಿವಕುಮಾರ್ ವೀರಪ್ಪ ಮೊಯ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಸಿಎಂ ಹೇಳಿದ್ರೆ, ಇಲ್ಲ ಮುದ್ದಹನುಮೇಗೌಡರಿಗೆಲ್ಲ ಟಿಕೆಟ್ ಸಿಗಬೇಕಾಗಿರೋದು, ಟಿಕೆಟು ಇನ್ನೊಬ್ಬರ ಪಾಲಾಗಬೇಕು ಅಂತ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಒಟ್ಟಲ್ಲಿ ಈ ಕ್ಷೇತ್ರಗಳು ಮುಂದೆಯೂ ಕೂಡ ತಲೆನೋವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾವೆಲ್ಲ ಕ್ಷೇತ್ರಗಳು ಅನ್ನುವಂಥ ಡೀಟೇಲ್ ಅನ್ನು ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದಿಷ್ಟು ಕ್ಷೇತ್ರಗಳ ವಿಚಾರ ತಲೆನೋವಾಗಿ ಬದಲಾಗಿದೆ. ತುಮಕೂರು, ಮೈಸೂರು, ಕೊಡಗು, ಅದರ ಜೊತೆಗೆ ಚಾಮರಾಜನಗರ, ಇಷ್ಟು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪೈಪೋಟಿ ಆರಂಭ ಆಗಿದೆ. ಈಗಾಗಲೇ ಹೇಳಿದ್ವಿ, ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದರೆ, ವೀರಪ್ಪ ಮೊಯ್ಲಿ ಪರ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ಮುದ್ದಹನುಮೇಗೌಡ ಪರ ಸಿಎಂ ಬ್ಯಾಟಿಂಗ್ ಮಾಡಿದರೆ, ಈ ಕಡೆ ಡಿಸಿ ಗೌರಿಶಂಕರ್ ಪರ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ಶಿವಪ್ರಸಾದ್, ಸಹಜ ಇಬ್ಬರು ಕೂಡ ಅದೇ ಭಾಗದ ನಾಯಕರು, ಡಿಕೆ ಶಿವಕುಮಾರ್ ಇರಬಹುದು, ಸಿದ್ದರಾಮಯ್ಯ ಅವರು ಇರಬಹುದು. ನನ್ನ ಮಾತೆ ನಡೀಬೇಕು ಅಂತ ಅವರು ಬಯಸೋದು ಸಹಜ, ಅದಕ್ಕಾಗಿ ಹಠ ಹಿಡಿಯೋದು ಸಹಜ. ಸದ್ಯ ಏನಾಗ್ತಾ ಇದೆ, ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡಬಹುದು ಮುಂದಕ್ಕೆ ಕಾಂಗ್ರೆಸ್? ಖಂಡಿತವಾಗಿ ರಕ್ಷತ್, ಈಗ ಬೆಳಿಗ್ಗೆಯಿಂದನೂ ಕೂಡ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಹಜವಾಗಿ ಲೋಕಸಭೆ ಚುನಾವಣೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ಪ್ರಮುಖವಾಗಿ ದೆಹಲಿಯಿಂದ ಕೇಂದ್ರ ನಾಯಕರು ಏನು ರಾಜ್ಯಕ್ಕೆ ಆಗಮಿಸಿದ್ದಾರೆ, ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತು ಲೋಕಸಭೆ ಚುನಾವಣೆ ಸಂಬಂಧ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಡಿಸಿಎಂ ಮತ್ತೆ ಸಿಎಂ ನಡುವೆ ಇರ್ತಕ್ಕಂಥ ಏನು ಒಮ್ಮತದ ಅಭಿಪ್ರಾಯವನ್ನ ಸ್ಕ್ರೀನಿಂಗ್ ಕಮಿಟಿ ತಗೊಳ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ. ಸದ್ಯ ಈಗ ಕಳೆದ 4 ಗಂಟೆಯಿಂದನೂ ಕೂಡ ನಡೀತಾ ಇರ್ತಕ್ಕಂಥ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ಈವರೆಗೂ ಕೂಡ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಅಂದ್ರೆ ಪ್ರಮುಖವಾಗಿ ಸಿಎಂ ಅವರು ಒಂದ್ ಹೆಸರನ್ನ ಸೂಚಿಸ್ತಕ್ಕಂಥದ್ದಿರ್ಬೋದು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಹೆಸರನ್ನ ಸೂಚಿಸ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಪ್ರಮುಖವಾಗಿ ಮೈಸೂರು ಇರ್ಬೋದು, ಚಿಕ್ಕಬಳ್ಳಾಪುರ ಸೇರಿದಂತೆ ತುಮಕೂರು ಸೇರಿದಂತೆ ಈ ಭಾಗಗಳು, ಚಾಮರಾಜನಗರ ಕೂಡ ಈ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಸಾಕಷ್ಟು ಒಮ್ಮತದ ಅಭಿಪ್ರಾಯ ಅಂದ್ರೆ ಪರ ವಿರೋಧದ ಚರ್ಚೆಗಳಾಗ್ತಾ ಇರೋದ್ರಿಂದ ಸಿಎಂ ಅವರು ಅವರ ಆಪ್ತರ ಹೆಸರನ್ನ ಸೂಚಿಸ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮತ್ತೆ ಅವರ ಬೆಂಬಲಿಗರ ಹೆಸರನ್ನ ಸೂಚಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈವರೆಗೂ ಕೂಡ ಬೆಳಿಗ್ಗೆಯಿಂದನೂ ಕೂಡ ಕಲಾಪ ನಡೀತಾ ಇದ್ರು ಸಹಿತವಾಗಿ ಸಿಎಂ ಮತ್ತೆ ಡಿಸಿಎಂ ಅವರು ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯನ್ನ ಫೈನಲ್ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ನಾಯಕರ ಜೊತೆ ಈವರೆಗೂ ಕೂಡ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ತುಮಕೂರು ಇರ್ಬೋದು, ಅಲ್ಲಿ ಎಸ್.ಸಿ. ಮುದ್ದಹನುಮೇಗೌಡರನ್ನ ಕರ್ಕೊಂಡ್ ಬರ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರೆ, ಗೌರಿಶಂಕರ್ ಅವ್ರಿಗೆ ಟಿಕೆಟ್ ಕೂಡ ಸೂಕ್ತ, ಅವ್ರಿಗಾಗ್ಲೇ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ ಅಂತಕ್ಕಂಥ ವಾದ ಕೂಡ ನಡೀತಾ ಇದೆ. ಇನ್ನು ಪ್ರಮುಖವಾಗಿ ತುಮಕೂರು ವಿಚಾರ ಆಯ್ತು. ಇನ್ನು ಮೈಸೂರಲ್ಲಿ ಲಕ್ಷ್ಮಣ್ ಅವರು ಕೊಡ್ಬೇಕು ಅಂತಕ್ಕಂಥ ವಾದ ಸಿಎಂ ಸಿದ್ದರಾಮಯ್ಯ ಅವ್ರದ್ದಾದ್ರೆ, ಅವರ ಸಂಬಂಧಿ ಶ್ರೀಗೌಡ ಅವ್ರಿಗೆ ಟಿಕೆಟ್ ನೀಡೋ ಸೂಕ್ತ ಅಂತಕ್ಕಂಥ ವಾದವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಆ ಲೋಕಸಭಾ ಕ್ಷೇತ್ರವನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ರೆ, ಅವರು ಬೇಡ ಅವರ ಪುತ್ರ ಸುನಿಲ್ ಬೋಸ್ ನೀಡಿ ಅಂತಕ್ಕಂಥ ವಾದವನ್ನು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಸಹಿತವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಬಿಯನ್ನ ಶುರು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ವೀರಪ್ಪ ಮೊಯ್ಲಿ ಅವ್ರಿಗೆ ಟಿಕೆಟ್ ನೀಡೋದು ಸೂಕ್ತ ಅಂತಕ್ಕಂಥ ವಾದವನ್ನ ಮಂಡಿಸ್ತಾ ಇದ್ರೆ, ಇಲ್ಲ ರಕ್ಷಾರಾಮಯ್ಯ ಅವ್ರಿಗೆ ಕೊಡ್ಬೇಕು, ಅವರು ಯುವ ನಾಯಕರಾಗಿದ್ದಾರೆ, ಪಕ್ಷವನ್ನ ಸಾಕಷ್ಟು ಸಂಘಟನೆ ಮಾಡಿದ್ದಾರೆ ಅಂತಕ್ಕಂಥ ವಾದವನ್ನ ಮುಂದಿಟ್ಟಿದ್ದಾರೆ. ಜೊತೆ ಕಳೆದ 4 ಗಂಟೆಯಿಂದನೂ ಕೂಡ ಬೆಳಿಗ್ಗೆಯಿಂದ ಶುರುವಾಗಿರ್ತಕ್ಕಂಥ ಸ್ಕ್ರೀನಿಂಗ್ ಕಮಿಟಿ ಈವರೆಗೂ ಕೂಡ ಮುಂದುವರೆದಿದ್ದು, ಸದ್ಯ ಹಳೆ ಮೈಸೂರು ಭಾಗದ ಪ್ರಭುತ್ವಕ್ಕಾಗಿ ಡಿಸಿಎಂ ಮತ್ತೆ ಸಿಎಂ ನಡುವೆ ಪೈಪೋಟಿ ನಡೀತಾ ಇದೆ. ಸದ್ಯ ಈವರೆಗೂ ಕೂಡ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇರೋದ್ರಿಂದ ಇನ್ನು ಎಷ್ಟೊತ್ತಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಈ ಕ್ಷೇತ್ರಗಳ ಆಯ್ಕೆ ವಿಚಾರ, ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಸಾಕಷ್ಟು ಕಗ್ಗಂಟಾಗಿರೋದ್ರಿಂದ ಇವತ್ತು ಶತಾಯಗತೆ ಕಂಪ್ಲೀಟ್ ಮಾಡಬೇಕು,
ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅಭ್ಯರ್ಥಿಗಳ ಹೆಸರನ್ನ ನಾವು ತೆಗೆದುಕೊಂಡು ಹೋಗ್ಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರು ಕೂಡ ಇಲ್ಲಿರೋದ್ರಿಂದ ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಅವರ ನಡುವೆ ಪೈಪೋಟಿ ಕೂಡ ಮುಂದುವರಿತಾ ಇದೆ. ಅಂತಿಮವಾಗಿ ಯಾರ ಕೈ ಮೇಲಾಗುತ್ತೆ, ಸ್ಕ್ರೀನಿಂಗ್ ಕಮಿಟಿ ಅಂತಿಮವಾಗಿ ಯಾರ್ಯಾರ ಹೆಸರನ್ನ ಫೈನಲ್ ಮಾಡುತ್ತೆ, ಈ ವಿಚಾರದಲ್ಲಿ ಸಿಎಂ ಮತ್ತೆ ಡಿಸಿಎಂ ಏನಾದ್ರೂ ಕನ್ವಿನ್ಸ್ ಆಗ್ತಾರಾ, ಯಾರಾದ್ರೂ ತಮ್ಮ ಏನು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬರ್ತಾರೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ರಕ್ಷತ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗೆ. ಒಟ್ಟಿನಲ್ಲಿ ಹಳೆ ಮೈಸೂರು ಕಾಂಗ್ರೆಸ್ನ ಪಾಲಿಗೂ ಕೂಡ ತಲೆನೋವಾಗುವಂಥ ಮುನ್ಸೂಚನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೇ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಇಬ್ಬರು ಅಂದರೆ CM ಮತ್ತು DCM ಇಬ್ಬರು ಕೂಡ ಒಂದೇ ಭಾಗದ ನಾಯಕರಾಗಿರೋದ್ರಿಂದ, ಹಳೆ ಮೈಸೂರು ಭಾಗದವರಾಗಿರೋದ್ರಿಂದ ನನ್ನ ಮಾತು ನಡೀಬೇಕು ಅನ್ನುವಂಥ ಹಠ ಇಬ್ಬರಲ್ಲೂ ಕೂಡ ಕಾಣ್ತಾ ಇದೆ. ಅದರಲ್ಲೂ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಕೊಡಗು ಜೊತೆಗೆ ತುಮಕೂರು ಈ 4 ಲೋಕಸಭಾ ಕ್ಷೇತ್ರಗಳು ಕಗ್ಗಂಟಾಗುವಂಥ ಮುನ್ಸೂಚನೆ ಆರಂಭದಲ್ಲೇ ಗೋಚರಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.